ಸಾಮಾನ್ಯವಾಗಿ ಲೈಫ್ನಲ್ಲಿ ಎಲ್ಲರಿಗೂ ಬೇಕಾಗಿದ್ದು ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್. ಇದರಲ್ಲಿ ಮುಖ್ಯವಾದದ್ದು ಯಾವುದು ಅಂದರೆ ನಂಬರ್ 1 ಪ್ರಯಾರಿಟಿ. ಸಹಜವಾಗಿ ನಾವು ಹೆಲ್ತ್ ನಂಬರ್ 1 ಅಂತ ಹೇಳಬೇಕಾಗುತ್ತೆ. ಎಷ್ಟೇ ಸಂಪತ್ತು ಇದ್ದರೂ ಆರೋಗ್ಯ ಸರಿ ಇರದಿದ್ದರೆ ಅನುಭವಿಸಲು ಆಗಲ್ಲ. 20-30 ವಯಸ್ಸಿನವರೆಗೆ ಹೆಲ್ತ್ ಬಗ್ಗೆ ಕೇರ್ ಮಾಡಲ್ಲ. ಸಂಪತ್ತು ಸಂಬಂಧಗಳ ಹುಡುಕಾಟದಲ್ಲಿ ಈ ವಯಸ್ಸು ಕಳೆದು ಹೋಗುತ್ತೆ. ಅಷ್ಟರಲ್ಲಿ ಆರೋಗ್ಯದ ಸಮಸ್ಯೆ ಶುರುವಾಗುತ್ತೆ. ಗಳಿಸಿದ ಸಂಪತ್ತು ಆರೋಗ್ಯ ಕಾಪಾಡಿಕೊಳ್ಳೋದರಲ್ಲೇ ಖಾಲಿಯಾಗುತ್ತೆ. ಅದಕ್ಕೆ ಈಗ ನೀವು ಯಾವುದೇ ವಯಸ್ಸಿನವರಾಗಿದ್ದರೂ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್ ಬಗ್ಗೆ ಲಕ್ಷ್ಯ ವಹಿಸುವುದು ಮುಖ್ಯ. ನಮ್ಮ ಲಕ್ಷ್ಯ ಎಲ್ಲಿ ಹೋಗುತ್ತೋ ಅಲ್ಲಿ ನಮ್ಮ ಎನರ್ಜಿ ಹೋಗುತ್ತೆ. ಡಾಕ್ಟರ್ ಜೋ ಡಿಸ್ಪೆಂಜಾ ಹೇಳ್ತಾರೆ, ನಮ್ಮ ಮೆದುಳು ಜಗತ್ತಿನ ಅತಿ ದೊಡ್ಡ ಡಾಕ್ಟರ್ ಮತ್ತು ನಮ್ಮ ದೇಹ ಜಗತ್ತಿನ ಅತಿ ದೊಡ್ಡ ಮೆಡಿಸಿನ್ ಫ್ಯಾಕ್ಟರಿ. ಹಾಗಂತ ನಾವುಗಳೇ ಡಾಕ್ಟರ್ ಆಗುವುದು ಬೇಡ, ಏಕೆಂದರೆ ಅದನ್ನು ಹೇಗೆ ಉಪಯೋಗಿಸುವುದು ನಮಗೆ ಗೊತ್ತಿಲ್ಲ. ಮೆಡಿಸಿನ್, ಡಾಕ್ಟರ್ ಬೇಕೇ ಬೇಕು. ಇವುಗಳ ಜೊತೆ ನಮ್ಮ ಸ್ವಂತ ಹೀಲಿಂಗ್ ಬೇಕೇ ಬೇಕು. ಡಾಕ್ಟರ್ ಜೋ ಡಿಸ್ಪೆಂಜಾ ಹೇಳಿದಂತೆ ನಾವು ನಮ್ಮ ವಿಚಾರ ಮತ್ತು ಭಾವನೆಗಳನ್ನು ಸರಿಯಾಗಿ ಕಂಟ್ರೋಲ್ ಮಾಡಲು ಕಲಿತರೆ ಬೇಗನೆ ಹೀಲ್ ಮಾಡಬಲ್ಲೆವು. ನಿಮ್ಮ ಮನಸ್ಸಿನ ಮಾತು ನಿಮ್ಮ ದೇಹ ಕೇಳುತ್ತೆ. ಎಲ್ಲ ಆರೋಗ್ಯದ ಸಮಸ್ಯೆಗಳ ಮೂಲ ಹುಡುಕ್ತಾ ಹೋದರೆ ಕೊನೆಗೆ ಅದರ ಮೂಲ ನಮ್ಮ ಮನಸ್ಸೇ. ನಮ್ಮ ಮನಸ್ಸಿಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟರೆ ನಮ್ಮ ದೇಹ ಬೇಗನೆ ಗುಣಮುಖ ಆಗಲು ಶುರುವಾಗುತ್ತೆ. ಇದೇ ರೀತಿ ನಮ್ಮ ದೇಹದ ಆರೋಗ್ಯದ ಸಮಸ್ಯೆಗಳಿಗೆ ಹೋಪೋನೋಪೋನೋ ಮಾಡುವುದರಿಂದ ಹೀಲ್ ಆಗುತ್ತೆ. ಸಮಸ್ಯೆಗಳು ಯಾವುದೇ ತರಹ ಇರಬಹುದು. ನಂಬಿಕೆ, ವಿಶ್ವಾಸದಿಂದ ಹೋಪೋನೋಪೋನೋ ಮಾಡಿ ರಿಸಲ್ಟ್ ಖಂಡಿತ ಒಳ್ಳೆಯದೇ ಬರುವುದು. ಉದಾಹರಣೆಗೆ, ನಿಮ್ಮ ಪತಿ, ಪತ್ನಿ ಅಥವಾ ನಿಮ್ಮ ಆತ್ಮೀಯರಿಗೆ ಆರೋಗ್ಯದ ಸಮಸ್ಯೆ ಇದೆ, ಆದರೆ ಅವರಿಗೆ ಹೋಪೋನೋಪೋನೋ ಮಾಡಲು ಆಗುತ್ತಿಲ್ಲ. ನೀವು ಆಗ ಹೋಪೋನೋ ಮಾಡುವುದು ಒಳ್ಳೆಯದು. ಈ ರೀತಿ ಹೋಪೋನೋಪೋನೋ ಮಾಡಲು 5 ಸ್ಟೆಪ್ಗಳಿವೆ. ಫಸ್ಟ್ ಸ್ಟೆಪ್, ಮೊದಲನೆಯ ಸ್ಟೆಪ್ ಸೆಲ್ಫ್ ಹೀಲಿಂಗ್, ಸ್ವಗುಣಪಡಿಸುವಿಕೆ. ನೀವು ಬೇರೆಯವರಿಗೋಸ್ಕರ ಹೋಪೋನೋ ಮಾಡುತ್ತಿದ್ದರೆ ಮೊದಲು ನಿಮಗೋಸ್ಕರ ಹೋಪೋನೋ ಮಾಡಬೇಕು. ಅದು ಹೇಗೆ ಈಗ ನೋಡೋಣ. ಉದಾಹರಣೆಗೆ, ನಿಮ್ಮ ಪತಿಯ ಆರೋಗ್ಯದ ಸಮಸ್ಯೆ ಬಗ್ಗೆ ನೀವು ಹೋಪೋನೋ ಮಾಡ್ತಿದ್ದೀರಿ ಅನ್ನೋಣ. ಈಗ ನೀವು ಸೆಲ್ಫ್ ಹೀಲಿಂಗ್ ಮಾಡಬೇಕಾಗಿದೆ. ಅವರ ಆರೋಗ್ಯದ ಸಮಸ್ಯೆಯಿಂದ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ಕಷ್ಟ, ತೊಂದರೆ ಆಗಿದೆ. ಅದನ್ನು ಮೊದಲು ಹೀಲ್ ಮಾಡಬೇಕಿದೆ. ಇದನ್ನು ಈಗ ಈ ರೀತಿ ಶುರು ಮಾಡಿ. ನನ್ನ ಪತಿಯ ಆರೋಗ್ಯದ ಸಮಸ್ಯೆಯಿಂದ ನನ್ನ ಮನಸ್ಥಿತಿಗೆ ನೋವಾಗಿದೆ. ಈ ರೀತಿ ನನ್ನ ಮನಸ್ಸಿಗೆ ನೋವಾಗಿದ್ದಕ್ಕೆ ನಾನೇ 100% ಜವಾಬ್ದಾರಳು ಇಲ್ಲ ಜವಾಬ್ದಾರ. ಐ ಆಮ್ ಸಾರಿ, ನಿನಗೆ ಈ ವಿಚಾರದಲ್ಲಿ ನೋವು ಮಾಡಿದ್ದಕ್ಕೆ. ಪ್ಲೀಸ್ ಫರ್ಗಿವ್ ಮೀ. ನನ್ನ ಮನಸ್ಸಿನಲ್ಲಿ ಈ ವಿಚಾರ, ಯೋಚನೆ ಇಟ್ಟುಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಈ ರೀತಿ ಯೋಚನೆಯನ್ನು ನನ್ನ ಮನಸ್ಸಿನಿಂದ ಈಗ ದೂರ ಮಾಡ್ತಿದ್ದೇನೆ. ಐ ಲವ್ ಯು. ನನ್ನ ಮನಸ್ಸು ಈಗ ಪೂರ್ತಿ ಸ್ವಚ್ಛವಾಗಿದೆ. ಈಗ ನನ್ನ ಪತಿ ಸಂಪೂರ್ಣ ಗುಣಮುಖ ಆಗಿದ್ದಾರೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ 3 ಜನ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವರಿಗೆ ಈ ಹೀಲಿಂಗ್ ಅವಶ್ಯಕತೆ ಇರಬಹುದು ಮತ್ತು ನಾನು 1 ಲಕ್ಷ ಜನತೆಗೆ ಸಹಾಯ ಮಾಡುವ ನನ್ನ ಗುರಿ ತಲುಪಲು ಸಹಾಯ ಆಗುತ್ತೆ. ಥ್ಯಾಂಕ್ ಯು. ಈಗ ಎರಡನೆಯ ಸ್ಟೆಪ್, ಸೆಕೆಂಡ್ ಸ್ಟೆಪ್, ನಿಮ್ಮ ಮನೆಯಲ್ಲಿ ಒಂದು ಶಾಂತವಾದ ಜಾಗೆಯನ್ನು ಆರಿಸಿ. ಅಲ್ಲಿ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರಬಾರದು. ಕೊನೆ ಪಕ್ಷ 15 ನಿಮಿಷ ನೀವು ಶಾಂತವಾಗಿರಬೇಕು. ಫೋನ್ ಸೈಲೆಂಟ್ ಮೋಡ್ನಲ್ಲಿ ಇಡಿ. ಕಣ್ಣು ಮುಚ್ಚಿ ಒಂದೆಡೆ ಕುಳಿತು 3 ದೀರ್ಘ ಶ್ವಾಸ ತೆಗೆದು ನಿಶ್ವಾಸ ಬಿಡಿ. ಸಾಧ್ಯವಾದರೆ ಶಾಂತವಾದ ಸಂಗೀತ ಹಾಕಬಹುದು, ಇಲ್ಲವಾದರೆ ಬೇಡ. ಥರ್ಡ್ ಸ್ಟೆಪ್, 3ನೆಯ ಸ್ಟೆಪ್,
ಈಗ ಸಂಕಲ್ಪ, ಉದ್ದೇಶ, ಇಂಟೆನ್ಷನ್ ಸೆಟ್ ಮಾಡುವ ಸಮಯ. ನಿಮ್ಮ ಮನೆಯಲ್ಲಿ ಯಾವುದೇ ಪೂಜೆಯ ಕಾರ್ಯಕ್ರಮಗಳಿದ್ದರೆ ಮೊದಲು ಸಂಕಲ್ಪ ಮಾಡ್ತೀರಿ. ಅದೇ ರೀತಿ ನೀವು ಯಾವ ಉದ್ದೇಶಕ್ಕೆ ಈ ಹೋಪೊನೊಪೊನೊ ಮಾಡ್ತಿದ್ದೀರಿ ಅಂತ ಈಗ ನಿರ್ಧರಿಸಬೇಕಾಗಿದೆ. ನಿಮ್ಮ ಪತಿ ಯಾ ಪತ್ನಿ ನಿಮ್ಮ ಬಳಿಯಲ್ಲಿಯೇ ಇದ್ದರೆ ಅವರ ದೇಹದ ಮೇಲೆ ನಿಮ್ಮ ಕೈಯನ್ನು ಇಟ್ಟು ಭಾವನೆಯ ಜೊತೆ, ಫೀಲಿಂಗ್ಸ್ ಜೊತೆ ಈ 4 ವಾಕ್ಯ ಹೇಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಿಧಾನವಾಗಿ ಹೇಳಿ. ಒಂದು ವೇಳೆ ಆ ವ್ಯಕ್ತಿ ನಿಮ್ಮ ಬಳಿ ಇರದಿದ್ದರೆ, ಬೇರೆ ಸ್ಥಳದಲ್ಲಿ ಇದ್ದರೆ, ಅವರ ಹೆಸರನ್ನು ತೆಗೆದುಕೊಂಡು ಅವರ ಮುಖ ನೆನಪು ಮಾಡಿ ಈ 4 ವಾಕ್ಯ ಹೇಳಬೇಕು. ನೀವು ಕಳುಹಿಸುವ ಈ ಎನರ್ಜಿ ಫ್ರೀಕ್ವೆನ್ಸಿ ಅವರನ್ನು ತಲುಪಿ ಅವರನ್ನು ಹೀಲ್ ಮಾಡಲು ಸಹಾಯ ಆಗುತ್ತೆ. ಏಕೆಂದರೆ ನೀವಿಬ್ಬರೂ ಒಂದು ಎನರ್ಜಿ ಫ್ರೀಕ್ವೆನ್ಸಿನೇ. ನೀವಿಬ್ಬರೂ ಆ ಎನರ್ಜಿ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಮಾಡ್ತಿರುವುದರಿಂದ ಇದು ಸಾಧ್ಯ. 4ನೇ ಸ್ಟೆಪ್, 4th ಸ್ಟೆಪ್. ಇದನ್ನು 108 ಬಾರಿ ಮಂತ್ರ ಜಪಿಸಿದಂತೆ ಹೇಳುವುದು ಬೇಡ. ಹೃದಯಪೂರ್ವಕವಾಗಿ ಹೇಳಿ. ಹೇಳಲು ಮುಜುಗರ ಅನಿಸಿದರೆ ಮನಸ್ಸಿನಲ್ಲಿ ಹೇಳಿ. ದೇವರಿಗೆ ಕನ್ನಡ, ಹಿಂದಿ, ತಮಿಳು, ಇಂಗ್ಲೀಷ್ ಯಾವ ಭಾಷೆ ಅರ್ಥ ಆಗಲ್ಲ. ನಿಮ್ಮ ಭಾವನೆ, ಫೀಲಿಂಗ್ಸ್, ಎಮೋಷನ್ ಅರ್ಥ ಆಗುತ್ತೆ. ಒಂದು ವೇಳೆ ಮನಸ್ಸಿನಲ್ಲಿಯೂ ಸಹ ಹೇಳಲು ಕಷ್ಟವಾದರೆ 108 ಬಾರಿ ಹೇಳುವ ಈ ವಿಡಿಯೋ ಹಾಕಿ ಅದರ ಧ್ವನಿಯನ್ನು ಕೇಳಿ. ಇಲ್ಲಿ ಇಯರ್ಫೋನ್ ಹಾಕುವುದು ಒಳ್ಳೆಯದು. ಬೆಳಗ್ಗೆ 1 ಸಲ ಮತ್ತು ರಾತ್ರಿ ಮಲಗುವ ಮುನ್ನ ಇನ್ನೊಂದು ಸಲ, ಅಂದರೆ 108 ಬಾರಿ ಹೇಳುವುದಿದೆ. ಇಲ್ಲವೇ ನಿಮಗೆ ಯಾವ ಸಮಯ ಸೂಕ್ತ ಅನಿಸುತ್ತೋ ಆ ಸಮಯದಲ್ಲಿ ಈ ಹೋಪೊನೊಪೊನೊ ಮಾಡಿ. ಇನ್ನೂ ಕೆಲವರ ಪ್ರಶ್ನೆ, ಇದನ್ನು ಜಾಸ್ತಿ ಸಲ ಹೇಳಿದರೆ ಏನಾಗುತ್ತೆ? ಒಳ್ಳೆಯದೇ ಆಗುತ್ತೆ. ನಿಮ್ಮ ವೈಬ್ರೇಷನ್ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಕೊನೆಯ ಸ್ಟೆಪ್, 5th ಸ್ಟೆಪ್, 5ನೇ ಸ್ಟೆಪ್. ಮತ್ತೆ 3 ದೀರ್ಘ ಶ್ವಾಸ ತೆಗೆದುಕೊಂಡು ನಿಶ್ವಾಸ ಮಾಡಿ. 2 ನಿಮಿಷ ಮೌನವಾಗಿರಿ. ನಂತರ ನೀವು ಮಾಡಿದ ಈ ಪ್ರಾರ್ಥನೆಯ ಉದ್ದೇಶ ಸಫಲವಾಗಿದೆ ಅನ್ನೋ ವಿಶ್ವಾಸದಿಂದ ಈ ಪೂರ್ತಿ ಕಾರ್ಯಕ್ರಮ ಮುಗಿಸಿ. ಈ ಹೋಪೊನೊ ದ ಪ್ರೇಯರ್ ದ ರಿಸಲ್ಟ್ ಕೆಲವೇ ದಿನಗಳಲ್ಲಿ ನಿಮ್ಮ ಅನುಭವಕ್ಕೆ ಬರಲು ಶುರುವಾಗುವುದು. ಕೆಲವರಿಗೆ ಈ ಅನುಭವ ಬೇಗ ಬರಬಹುದು, ಇನ್ನು ಕೆಲವರಿಗೆ ಸ್ವಲ್ಪ ತಡ ಆಗಬಹುದು. ಎಲ್ಲ ವ್ಯಕ್ತಿಗಳ ಎಲ್ಲರ ಭಾವನೆ, ಅವರ ಮನೋಸ್ಥಿತಿ ಬೇರೆ ಬೇರೆಯೇ ಇದೆ. ಕೆಲವರಿಗೆ ಮಾತ್ರೆ ತೆಗೆದುಕೊಂಡ ತಕ್ಷಣ ಗುಣ ಆಗುತ್ತೆ. ಇನ್ನು ಕೆಲವರಿಗೆ ಕೆಲವು ಗಂಟೆಗಳು ಕಳೆದರೂ ಪರಿಣಾಮ ಆಗಿರಲ್ಲ. ಆದರೆ ಪರಿಣಾಮ ಮಾತ್ರ ನಂತರ ಆಗೇ ಆಗುತ್ತೆ. ಕೆಲವರಿಗೆ 1-2 ದಿನದಲ್ಲಿ ಒಳ್ಳೆಯ ಫಲಿತಾಂಶ ಬಂದದ್ದು ಇದೆ. ಅವರೇನು ಸ್ಪೆಷಲ್ ಹೋಪೊನೊಪೊನೊ ಮಾಡಿದವರಲ್ಲ. ಅದಕ್ಕೆ ಅವರು ಪೂರ್ವಭಾವಿ ತಯಾರಿ ಮಾಡಿರ್ತಾರೆ. ಅದು ಹೇಗೆ ಅನ್ನುವುದು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ನಿಮಗೆ ಖಂಡಿತ ಸಹಾಯ ಆಗಿರುತ್ತೆ ಅಂದ್ಕೊಳ್ತೀನಿ. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯ ವಾತಾವರಣ ಮೂಡಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.